ಮಹಿಳೆಯರಿಗೆ ನ್ಯಾಯ ಕೊಡಬಲ್ಲ ಅಂತ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ಬೋದು ಅಂತ, ಈ ಸಂವಿಧಾನಬದ್ಧವಾದಂಥ ಶಕ್ತಿ ನೀಡಬಲ್ಲಂಥ ಈ ಮಸೂದೆ, ನಾರಿ ಶಕ್ತಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗ್ತದೆ ಅಂತೇಳಿ ಭಾವಿಸಲಾಗಿತ್ತು. ಅದಕ್ಕೆ ಬೇಕಾದಂತೆ ಎಲ್ಲ ರಾಜಕೀಯ ಪಕ್ಷಗಳ ಸಾಮರ್ಥ್ಯಕ್ಕೂ ಪ್ರಯತ್ನ ಮಾಡಲಾಗಿತ್ತು. ದುರಾದೃಷ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂತು ಅಂತೇಳಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3 ದಿವಸವನ್ನು ನಿಗದಿ ಮಾಡಿ ವಿಶೇಷವಾದಂಥ ಅಧಿವೇಶನವನ್ನು ಏಪ್ರಿಲ್ 16, 17, 18ರಲ್ಲಿ ಪ್ರಧಾನಮಂತ್ರಿಯವರು ಕರೆದಿದ್ದರು. ಪೂರಕವಾಗಿ 16ನೇ ತಾರೀಕು ಮಂಡನೆಯಾದಾಗ ಆಶ್ಚರ್ಯಕರ ಬೆಳವಣಿಗೆ ಏನಂತ ಹೇಳಿದರೆ, ಮಹಿಳೆಯರ ಬದುಕಿನ ಸ್ವಾಭಿಮಾನಕ್ಕೆ ನ್ಯಾಯ ಕೊಡಬೇಕಾಗಿರುವಂಥ ಈ ನಾರಿ ಶಕ್ತಿ ಮಸೂದೆಯನ್ನು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಭಾಳ ಕರಾರುವಕ್ಕಾಗಿ ದ್ವೇಷಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಂದಿತ್ತು ಅನ್ನೋ ಒಂದೇ ಕಾರಣಕ್ಕೆ ಮತ್ತು ಮಹಿಳೆಯರಿಗೆ ಅನ್ಯಾಯ ಮಾಡಿದರೆ ತಮಗೇನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆಯೊಡನೆ ಈ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ ಷಡ್ಯಂತ್ರ ರೂಪಿಸಿ ಮಸೂದೆ ಬಿದ್ದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಭಾರತದಂಥ ಬಹುದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಮಹಿಳೆಯರಿಗೆ ಸಮಾನ ನ್ಯಾಯ ಸಿಕ್ಕುವಂಥ ಒಂದು ಸುವರ್ಣ ಅವಕಾಶ ತಪ್ಪಿ ಹೋದದ್ದು ಇಡೀ ದೇಶವನ್ನು ಚಿಂತಿತವಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತಾ ಮತ್ತು ವಿಪಕ್ಷಗಳಿಗೆ ನಿಲುವನ್ನು ಖಂಡಿಸುತ್ತಾ ಈ ವಿಚಾರಗಳನ್ನು ಮಂಡನೆ ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ಬಂದಿದೆ. ಸ್ವಾಭಾವಿಕವಾಗಿ ನಮ್ಮ ಮನಸ್ಸೊಳಗೆ ಏನಿತ್ತು ಅಂತ ಹೇಳಿದರೆ, ಮತ್ತು ಮಿತ್ರಕೂಟಗಳು ರಾಮ ಮಂದಿರ ನಿರ್ಮಾಣ ಮಾಡುವಾಗ ವಿರೋಧ ಮಾಡ್ತೇವೆ ಅಂತ ನಮಗನ್ಸಿತ್ತು. ಯಾಕಂದರೆ ಅವರಿಗೆ ರಾಮ ಮಂದಿರ ಆಗೋದಿಲ್ಲ. ಸಾಮಾನ್ಯ ಪೌರತ್ವ ತಿದ್ದುಪಡಿ CA ಕಾಯ್ದೆ ತಂದಾಗ ಒಂದಷ್ಟು ವಿರೋಧ ಮಾಡ್ತೇವೆ ಅಂತ ನಮಗನ್ಸಿತ್ತು. ಅವರಿಗೆ ಜಗತ್ತಿನಲ್ಲಿರುವಂಥ ಸಂತ್ರಸ್ತ ಹಿಂದೂಗಳು ಮತ್ತೆ ಭಾರತದೊಳಗೆ ಬರುವುದಾಗಲಿ ಇಂಥ ಒಂದು ಯೋಜನೆಗಳು ಅವರಿಗೆ ಹಿಡಿಸೋದಿಲ್ಲ. ಸಂವಿಧಾನದ 370ನೇ ಕಲಮನ್ನು ತಿದ್ದುಪಡಿ ಮಾಡಿದಾಗ ಅವರು ವಿರೋಧ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಯಾಕಂತ ಹೇಳಿದರೆ ಅವರಿಗೆ ಭಯೋತ್ಪಾದಕರನ್ನು ನಿಗ್ರಹ ಮಾಡೋದು ಅವ್ರ ಮನಸ್ಸಿಗೆ ಬರೋದಿಲ್ಲ, ಬದಲಾಗಿ ಭಯೋತ್ಪಾದಕರನ್ನು ಓಲೈಸುವುದು ಕಾಂಗ್ರೆಸ್ಸಿನ ಗುರಿಯಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕನ್ನಿಮೊಳಿ, ಕೇರಳದ ಪಿಂಡ್ರಾಯಿ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಕರ್ನಾಟಕದ ಸಿದ್ದರಾಮಯ್ಯನವರ ಮತ್ತೊಬ್ಬರ ತಂಡ ಒಂದು ವಿಪಕ್ಷಗಳ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಈ ಮಸೂದೆಗೆ ಒಂದು ವಿರೋಧ ಮಾಡುವ ಹಿನ್ನೆಲೆಯಲ್ಲಿ 2/3 ಬಹುಮತ ಬಾರದೇ ಇರುವಂತೆ ಎಚ್ಚರ ವಹಿಸಿ ಒಂದಷ್ಟು ಇಡೀ ಸಮುದಾಯಕ್ಕೆ, ಇಡೀ ಸಮುದಾಯದಿಂದ ಇಡೀ ಭಾರತ ದೇಶಕ್ಕೆ ಮತ್ತು ಅದರಲ್ಲೂ ಕೂಡ 50% ಇರುವಂಥ ಹೆಚ್ಚು ಕಡಿಮೆ 74-75 ಕೋಟಿ ಇರುವಂಥ ಮಹಿಳೆಯರಿಗೆ ಈ ಮೂಲಕ ಅನ್ಯಾಯ ಮಾಡಿದ್ದಾರೆ.